ಪಾರ್ವತಕ್ಕ, ಲೇ ಪಾರ್ವತಕ್ಕ, ಏನು ಇವಕ್ಕ ಮಾತಾಡ್ತಾ ಇಲ್ವಲ್ಲ? ಏನಿದಳೋ ಇಲ್ವೋ ಗೊತ್ತಾಗ್ತಿಲ್ವಲ್ಲ. ಅವಳಿಲ್ಲ ಅಂದರೆ ರಾಮಣ್ಣನಾದರೂ ಬಂದು ಹೇಳ್ಬೇಕಿತ್ತಲ್ಲ. ಬೆಳಿಗ್ಗೆನೇ ಏನು ಊಟ ಗೀಟ ಮಾಡ್ಕೊಂಡು ಮಲ್ಗಿಲ್ಕೊಬಿಟ್ಲೋ ಹೆಂಗೆ ಗೊತ್ತಿಲ್ವಲ್ಲ. ನೋಡೋಣ, ಇನ್ನೊಂದ್ಸರಿ ಕರೆದು ನೋಡ್ತೀನಿ. ಪಾರ್ವತಕ್ಕ, ಓ ಪಾರ್ವತಕ್ಕ. ಏನ್ಲೇ ಜಯಕ್ಕ, ಇವತ್ತು ಬೆಳಿಗ್ಗೆನೇ ಬಂದ್ಬಿಟ್ಟಿದ್ಯಾ? ನಾನು ಒಂದಿಟ್ಟು ಪಾತ್ರೆ ಇತ್ತು, ಅಲ್ಲೇ ಬಚ್ಚಲಲ್ಲೇ ಕೂತ್ಕೊಂಡು ತೊಳಿತಾ ಇದ್ದೆ ಕಣ್ಲೆ, ಅದಕ್ಕೆ ನೀನು ಕೂಗಿರೋದು ಕೇಳಿಸ್ಲಿಲ್ಲ. ಏನಿಲ್ಲ ಪಾರ್ವತಕ್ಕ, ಒಂದು ವಿಷಯ ಇತ್ತು. ನನಗೆ ಏನಾದರೂ ಹಿಂಗೆ ವಿಷಯಗಳು ಕಿವಿಗೆ ಬಿದ್ದರೆ ಸುಮ್ಮನೆ ಇರೋಕ್ಕೆ ಆಗೋಕ್ಕಿಲ್ಲ, ಅದಕ್ಕೆ ಹೇಳ್ಕೊಳ್ಳಮ್ಮ ಅಂತ ನಿನ್ನ ಹತ್ರಕ್ಕೆ ಬಂದೆ. ನಾವು ಹೆಂಗಸ್ರು ಹಂಗೆ ಅಲ್ವಾ, ಕಂಡೋರ್ ಮನೆ ವಿಷಯ ಅಂದರೆ ಇನ್ನೊಬ್ರು ಕೈಲಿ ಹೇಳೋ ತನಕ ಸಮಾಧಾನ ಅನ್ನೋದೇ ಇರೋಕ್ಕಿಲ್ಲ. ಇವತ್ತೇನಾಯ್ತವ? ಯಾರ ಮನೇಲಿ ಜಗಳ? ಏನು ವಿಷಯ? ಜಗ್ಲ ಅಂತ ಏನಿಲ್ಲ ಕಣಕ್ಕ. ನಿಮ್ಮ ಪಕ್ಕದ ಮನೆ ಶಾರದಾಚಿ ಇಲ್ವಾ, ಅವ್ರ ಮಗಳು ಓಡೋಗೋಳಂತೆ. ಹೌದೇನೆ ಜಯಕ್ಕ, ನಿಜಾನಾ? ಹೂ ಕಣಕ್ಕ, 2 ದಿನದಿಂದ ನಾನು ನಿಮ್ಮ ಮನೆಗೆ ಬಂದಾಗ ಹೋದಾಗ ನೋಡ್ತಿದ್ದೆ, ಆ ಹುಡುಗಿ ಕಾಣಿಸ್ತಾನೆ ಇರಲಿಲ್ಲ ಅಂತೀನಿ. ಹಂಗೆ ನಿನ್ನೆ ನಾನು ಅವಜ್ಜಿನ ಕೇಳಿದೆ, ಎಲ್ಲಿ ನಿಮ್ಮ ಮಗಳು ಕಾಣಿಸ್ತಾ ಇಲ್ಲ ಅಂದಿದ್ದಕ್ಕೆ ಅವಜ್ಜಿ ಪ್ಯಾಟೆಲಿ ಅದೇನೋ ಟ್ರೈನಿಂಗ್ ಮಾಡೋಕ್ಕೆ ಹೋಗೋಳೆ, 2 ದಿನ ಟ್ರೈನಿಂಗ್ ಅಂತೆ ಅಂತು. ಹೌದಾ? ಮತ್ತು ನಿಂಗೆ ಗೊತ್ತಾಯ್ತು ವಿಷಯ? ಅಯ್ಯೋ, ಅದೇನೋ ಫೋನ್ನಾಗ ನೋಡ್ತಿರ್ತಾರಲ್ಲ ನಮ್ಮ ಮೈಕ್ಳು, ವಾಟ್ಸಪ್ಪು ಅದೇನೋ ಅಂತಾರಲ್ಲಕ್ಕ, ಅದರಲ್ಲಿ ಪಟ ಹಾಕವ್ರಂತೆ. ನನ್ನ ಮಗ ಅದರಲ್ಲೇ ನೋಡಿ ಹೇಳ್ದ. ಕಣಕ್ಕ, ಅದಕ್ಕೇನೋ ಬೆಳಿಗ್ಗೆಯಿಂದ ಜನ ಅವ್ರ ಮನೆಗೆ ಬಂದು ಹೋಗಿ ಮಾಡ್ತಾವ್ರೆ. ಸುಮಾರು ಜನ ಬಂದು ಹೋಗ್ತಾಯಿದ್ರು ಕಣಕ್ಕ. ನಾನು ಇದು ಯಾಕೆ ಹಿಂಗೆ ಬಂದು ಹೋಗ್ತಾವ್ರಲ್ಲ ಅಂತ ಅನ್ಕೋತಾ ಇದ್ದೆ. ವಿಷಯ ಆಗಲೇ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೇನೋ ಅಲ್ವಾ? ಕಣಕ್ಕ, ಇನ್ನು ಇವಾಗ ಜನಗಳ ಬಾಯಿ ಮುಚ್ಚಕ್ಕಾಯ್ತದ? ಪಾಪ ಶಾರದಜ್ಜಿ. ಏನು ಪಾಪನೂ ಇಲ್ಲ, ಏನೂ ಇಲ್ಲ ಕಣಂತೆ, ಸುಮ್ಮನಿರು. ಅವಜ್ಜಿಯಿಂದನೇ ಆ ಹುಡುಗಿ ಹಾಳು ಬಿದ್ದೋಗಿರೋದು ಹಿಂಗೆ. ಅಬ್ಬಬ್ಬಬ್ಬಬ್ಬ, ಏನು ಕೂತ್ರುವೆ ನಿಂತ್ರುವೆ ಅವಳು ಸೇವೆ ಮಾಡೋದೇ ಆಯ್ತಿತ್ತು. ಅವಜ್ಜಿಗೆ ಕಾಫಿ ಮಾಡ್ಕೊಡೋದೇನು ಕೇಳ್ತೀಯಾ, ಊಟ ಮಾಡಿಸ್ಕೊಡೋದೇನು ಕೇಳ್ತೀಯಾ? ಆ ಹುಡುಗಿನ ಒಳ್ಳೆ ರಾಣಿಯಂಗೆ ನೋಡ್ಕೊತಿದ್ರು ಕಣವ. ಅತಿಯಾಗಿ ಹಿಂಗೆ ಮುದ್ದು ಮಾಡಿ ಬೆಳೆಸ್ಬಿಟ್ರೆ ಹಿಂಗೆ ಆಗತ್ತೆ ಕಣಂತಗೋ. ಅಯ್ಯೋ, ಆಮೇಲೆ ಆ ಹುಡುಗಿ ಅದೇನೋ ಓದ್ತಿತ್ತಲ್ವ, ಅದಕ್ಕೆ ಕೆಲ್ಸಕ್ಕೆ ಬಂದಿದ್ದ ಕಡೆ ಎಲ್ಲ ನನ್ನ ಮಗಳು ಹಂಗೆ ಓದ್ತಾವಳೆ, ನನ್ನ ಮಗಳು ಹಿಂಗೆ ಹೋಗ್ತಾವಳೆ, ನನ್ನ ಮಗಳು ಹಂಗೆ ಗೌರ್ಮೆಂಟ್ ಕೆಲಸ ತಗೋತಾಳೆ ಅಂತ ಕೊಚ್ಕೊಳ್ಳೋದೇ ಆಯ್ತಿತ್ತು ಅವಜ್ಜಿಗೆ. ಅಲ್ಲ ಕಣಕ, ಓದೋಕ್ಕೆ ಅಂತ ಕಾಲೇಜ್ಗೆ ಹೋದವು ಹಿಂಗೆ ಯಾರ್ಯಾರನೋ ಕಟ್ಕೊಂಡು ಬಂದ್ಬಿಟ್ರೆ ಈ ಕಾಲದಾಗೆ ಕಾಲೇಜಿಗೆ ಕಳ್ಸೋದು ಕಷ್ಟ ಆಗೈತೆ ಕಣಕ. ಇವಾಗ ಅವ್ರ ಅಪ್ಪ ಅಮ್ಮನ ಮರ್ಯಾದೆ ಏನಾಗ್ಬೇಕು ಹೇಳು? ಊರಲ್ಲಿ ಅವರು ತಲೆ ಎತ್ಕೊಂಡು ಓಡಾಡೋಕ್ಕಾಗದ? ಇದಾದರೂ ಯೋಚನೆ ಮಾಡ್ಬೇಕಲ್ವೇನಕ್ಕ ಹುಡುಗಿ? ಅಯ್ಯೋ, ಅಲ್ಲಿ ನೋಡಿ ಜಯಕ್ಕ, ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಬಂದ್ಬಿಟ್ಟವಳೆ ಹುಡುಗನ್ನ. ನಡಿ ನೋಡೋಣ, ಆ ಅಜ್ಜಿ ಮನೆಗೆ ಸೇರಿಸ್ತಾಳೋ ಏನು ಮಾಡ್ತಾಳೆ ಅಂತ ನೋಡೋಣ. ಅಮ್ಮ, ಏನು ಈ ಹುಡುಗಿ ಕರಿತಾ ಇದ್ರು ಶಾರದಜ್ಜಿ ಆಚೆಗೆ ಬರ್ತಾ ಇಲ್ವಲ್ಲ? ಅಜ್ಜಿ ಮೇನ್ ಮನೇಲೈತೋ ಇಲ್ವೋ? ಏನಮ್ಮ ಭವ್ಯ, ಏನು ನಿನ್ನ ಕತೆ? ಇದೇನು ಹಿಂಗೆ ಮಾಡ್ಬಿಟ್ಟಲ್ಲ ನಮಗೆ? ಅಲ್ಲ, ಫೋನಲ್ಲಿ ಫೋಟೋ ಹಾಕಿ ನಮ್ಮ ಮಾನ ಮರ್ಯಾದೆ ತೆಗ್ತಿದ್ದಲ್ದಲೆ ಈಗ ಮನೆಗೂ ಕರ್ಕೊಬಂದಿದ್ಯಾ? ಊರ ಜನಗಳ ಮುಂದೆ ಎಲ್ಲ ಮಾನ ಮರ್ಯಾದೆ ಹೋಗ್ಲಿ ಇನ್ನೊಂಚೂರು ಅಂತ. ಅಲ್ಲ, ನಾವೀಗ ಊರಲ್ಲಿ ಹೆಂಗೆ ತಲೆ ಎತ್ಕೊಂಡು ತಿರ್ಗಾಡೋದು? ನೀನೇ ಹೇಳು. ನಿಮ್ಮಪ್ಪ ನೋಡಿದ್ರೆ ಬೆಳಿಗ್ಗೆಯಿಂದ ಏನೋ ತಲೆ ಮೇಲೆ ಬಿದ್ದೋದರಂಗೆ ಕೂತವ್ರೆ, ಒಂದು ತೊಟ್ಟು ನೀರು ಕೂಡ ಕೊಡ್ತಿಲ್ಲ. ನೀನು ನೋಡಿದ್ರೆ ಇವಾಗ ಮನೆಗೆ ಕರ್ಕೊಂಡು ಬಂದಿದ್ಯಾ? ಏನು ಮಾಡಬೇಕವ ನಿನಗೆ? ಅಮ್ಮ, ಇವನು ನನ್ನ ಕ್ಲಾಸ್ಮೇಟು ಕೃಷ್ಣ ಅಂತ ಇವನ ಹೆಸರು ಕಣಮ್ಮ. ನಾವಿಬ್ಬರು 3 ವರ್ಷದಿಂದ ಲವ್ ಮಾಡ್ತಿದ್ದು. ನಿಮ್ಗೆ ಹೇಳೋಕ್ಕೆ ಧೈರ್ಯನೇ ಸಾಲಿಲ್ಲ ಕಣಮ್ಮ. ಮತ್ತು ನೀವು ಬೇರೆಯಾ ಅದು ಯಾವುದ್ಯಾವುದೋ ಗಂಡುಗಳನ್ನ ಕರೆಸ್ಬಿಟ್ಟು ಮದುವೆ ಮಾಡಿಸ್ತೀನಿ ಅಂತ ಅಂತಿದ್ರಿ. ನನಗೆ ನೀವೆಲ್ಲಿ ಬಲವಂತದಲ್ಲಿ ಮದುವೆ ಮಾಡಿಬಿಡ್ತೀರೋ ಅಂತ ಭಯ ಆಗೋಯ್ತು ಕಣಮ್ಮ. ನಿಮ್ಮ ಹತ್ರ ಈ ವಿಷಯನ ಹೇಳೋಕ್ಕೆ ಧೈರ್ಯನೇ ಸಾಲಿಲ್ಲ. ಅಲ್ಲ, ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲು ಮಾಡಿಬಿಟ್ಟು ನೀನಿನ್ನೂ ಅದು ಯಾವ ಮುಖ ಹೊತ್ಕೊಂಡು ಇಲ್ಲಿ ಗಂಟ ಬಂದಿದೆಯಲ್ಲ? ನೀನು ಅಲ್ಲೇ ಎಲ್ಲಾದರೂ ಹಾಳಾಗಿ ಹೋಗ್ಬಾರ್ದಿತ್ತಾ? ಇಲ್ಲಿ ಗಂಟ ಬಂದು ಇಲ್ಲಿ ಊರವ್ರ ಜನಗಳ ಮುಂದೆ ಮಾನ ಮರ್ಯಾದೆ ತೆಗಿತಾ ಇದೆಯಾ? ಅಮ್ಮ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಕಣಮ್ಮ. ತಪ್ಪು ಮಾಡಿಬಿಟ್ವಿ, ಇದೊಂದು ಸರಿ ಕ್ಷಮಿಸ್ಬಿಡಮ್ಮ.
ಸುಮ್ಮನೆ ಬಾಯಿ ಮುಚ್ಚು ಸಾಕು. ಇಷ್ಟು ದಿನ ನೀನು ಕೇಳ್ದಂಗೆಲ್ಲ ಕೊಡಿಸಿ ರಾಣಿಯಂಗೆ ನೋಡ್ಕೊಂಡಿದ್ಕೂ ಸರಿಯಾಗಿ ಮಾಡಿದ್ಯಾ ಕಣವ ನೀನು. ಅಲ್ಲ, ಅದ್ಯಾವ ಮುಖ ಹೊತ್ಕೊಂಡು ಇಲ್ಲಿ ಗಂಟ ಬಂದೆ ನೀನು? ನಿನಗೆ ನಾವು ಮುಂಚೆಯಿಂದನೂ ಕಷ್ಟ ಏನು ಅಂತ ಗೊತ್ತಾಗ್ದಂಗೆ ನೋಡ್ಕೊಂಡಿದ್ವಲ್ಲ, ಅದಕ್ಕೆ ಸರಿಯಾಗಿ ಮಾಡಿದ್ಯಾ ನಮಗೆ. ಅಲ್ಲ ಕಣಮ್ಮ, ಹಂಗಲ್ಲ. ನನಗೇನು ಓಡೋಗಿ ಮದುವೆ ಆಗಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಕಣಮ್ಮ. ಆದರೆ ನಿಮ್ಮ ಹತ್ರ ಹೇಳೋಕ್ಕೆ ಧೈರ್ಯ ಸಾಲಿಲ್ಲ ಕಣಮ್ಮ. ಅದಕ್ಕೆ ಹಿಂಗೆ ಮಾಡಿಬಿಟ್ವಿ ಕಣಮ್ಮ. ಪಾರ್ವತಕ್ಕ, ನೀನಾದರೂ ಹೋಗಿ ಹೇಳಕ್ಕ. ಆಗೋದಾಗೋಯ್ತು, ಇವಾಗ ಮಾತಾಡಿ ಏನು ಪ್ರಯೋಜನ ಹೇಳು ಅಲ್ವಾ? ಅಯ್ಯೋ ಅಕ್ಕ, ಹೋಗ್ಲಿ ಬಿಡಕ್ಕ, ಈಗ ಆಗೋದಾಗೋಗೈತೆ. ಈಗ ಮಾತಾಡಿ ಏನು ಪ್ರಯೋಜನ ಹೇಳು? ಸುಮ್ಮನೆ ಒಳಗೆ ಕರ್ಕೊ. ಸುಮ್ಮನೆ ಬೀದಿಲಿ ನಿಂತ್ಕೊಂಡು ಹಿಂಗೆ ಬೈತಾ ಇದ್ರೆ ಊರ್ ಜನಗಳು ನೋಡಿ ಒಸಿನಗ್ತಾರ? ಸುಮ್ಮನೆ ಒಳಗೆ ಕರ್ಕೊಂಡು ಹೋಗಕ್ಕ. ಸುಮ್ಮನೆ ಇರು ಪಾರ್ವತಿ, ನಿನಗೆ ಹೆಂಗೆ ಗೊತ್ತಾದದು ನನ್ನ ಹೆತ್ತೊಟ್ಟೆ ಎಷ್ಟು ಉರಿತೈತೆ ಅಂತ? ನನಗೊಬ್ಳಿಗೆ ಗೊತ್ತು. ಆಯ್ತು ಬಿಡಕ್ಕ, ಏನೋ ಮಾಡು. ನಾನು ಹೇಳೋದು ಒಂದು ಮಾತು ಹೇಳಿದ್ದೀನಿ. ಅಲ್ಲ ಕಣಕ್ಕ, ಈಗ ಬೈತಾವಳಲ್ಲ, ಮುಂಚೆಯಿಂದನೇ ಬೈದು ಹೊಡೆದು ಬೆಳೆಸಿದ್ರೆ ಹಿಂಗೆ ಮಾಡ್ತಿಲ್ಲ ಹೇಳು? ಒಬ್ಳೇ ಮಗಳು ಅಂತ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾಯಿದ್ರು. ಅತ್ತೆ, ಇದೆಲ್ಲ ನಂದೇ ತಪ್ಪು ಕಣತ್ತೆ. ಇವಳಿಗೆ ಬೈಬೇಡಿ. ನನಗೆ ಮನೇಲಿ ಹೇಳೋಕ್ಕೆ ಧೈರ್ಯ ಸಾಲಿಲ್ಲ, ಅದಕ್ಕೆ ಹಿಂಗೆಲ್ಲ ಮಾಡಿಬಿಟ್ಟು. ಆಮೇಲೆ ನೀವು ಬೇರೆ ಯಾರಾದರೂ ಗಂಡನ ಮದುವೆಗಿದ್ವೆ ಮಾಡಿಬಿಟ್ರೆ ಅಂತ ಭಯ ಆಗೋಗಿತ್ತು. ಅದಕ್ಕೆ ಹಿಂಗೆ ಮಾಡಿಬಿಟ್ಟು ಕಣತ್ತೆ. ಇವಾಗ ಹಿಂಗೆ ಮದುವೆ ಆಗಿರೋದಕ್ಕೆ ನಮ್ಮ ಮನೇಲೇನೂ ಸೇರಿಸ್ತಿಲ್ಲ ಕಣತ್ತೆ. ಈಗ ನೀವು ಹಿಂಗೆ ಮಾಡಿದ್ರೆ ನಾವು ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ನೀವೇ ಹೇಳಿ. ಏನೋ ಇದೊಂದು ಸರಿ ಕ್ಷಮಿಸ್ಬಿಡಿಯತ್ತೆ. ಅತ್ತೆ ಗಿತ್ತೆ ಅಂತೆ ಸುಮ್ಮನೆ ನಿಂತ್ಕೊಳ್ಳಪ್ಪ ನೀನು. ನೀನೇ ನನ್ನ ಮಗಳು ಮನಸ್ಸನ್ನೆಲ್ಲ ಹಾಳು ಮಾಡಿ ಹಿಂಗೆ ಮಾಡಿರೋದು ಗೊತ್ತು ನನಗೆ. ಇಲ್ಲಾಂದರೆ ನನ್ನ ಮಗಳು ಇಂಥ ಸವಾಸಕ್ಕೆಲ್ಲ ಹೋಗೋಳೆ ಅಲ್ಲ. ಅಯ್ಯೋ ಅಕ್ಕ, ಈಗ ಆಗಿದ್ದಾಗೋಗೈತೆ, ಒಳಗೆ ಕರ್ಕೊಳಕ್ಕ ಸುಮ್ಕೆಯ. ಹುಡ್ಗನು ಒಳ್ಳೆಯವನಂಗೆ ಕಾಣಿಸ್ತಾನೆ. ಇಬ್ಬರು ಓದವ್ರೆ ಬೇರೆ, ಅವ್ರ ಪಾಡಿಗೆ ಅವ್ರು ಹೆಂಗೋ ದುಡ್ಕೊಂಡು ತಿಂತಾರೆ, ನಿಮ್ಮನ್ನ ಸಾಕತ್ತಾರೆ. ಕರ್ಕೊಳಕ್ಕ ಒಳಗೆ. ಯಾಕೆ ಪಾಪ ಬೀದಿಲೇ ನಿಲ್ಸಿದ್ಯಾ? ನಾನು ಕರಿಯೋಕ್ಕಿಲ್ಲ ಕಣವ. ಅವ್ರ ಅಪ್ಪ ಬಂದು ಅದೇನು ತೀರ್ಮಾನ ತಗೋಬೇಕೋ ತಗೊಳ್ಳಿ. ಒಳ ಕರ್ಕೊಳ್ಳೋದಿದ್ರೆ ಕರ್ಕೊಳ್ಳಿ, ಇಲ್ಲ ಕಳಿಸೋದಿದ್ರೆ ಕಳಿಸ್ಲಿ. ನಾನಂತೂ ಅವ್ರನ್ನ ಒಳ ಕರಿಯೋಕ್ಕಿಲ್ಲ ಕಣವ. ಎಲ್ಲೋಯ್ತಕ್ಕ ಚಂದ್ರಣ್ಣ? ಅಯ್ಯೋ, ಬೇಜಾರು ಮಾಡ್ಕೊಂಡು ಒಳಗೆ ಕುಂತವ್ರೆ. ಚಂದ್ರಣ್ಣ, ಚಂದ್ರಣ್ಣ, ಬಾಯಿಲೊಂಚೂರು ಆಚೆಗೆ. ಯಾವ ಮುಖ ಹೊತ್ಕೊಂಡು ಬರ್ಲವ ಇವಳು ಇಂಥ ಕೆಲಸ ಮಾಡ್ಕೊಂತೋಳಲ್ಲ. ಚಂದ್ರಣ್ಣ, ಇವಾಗ ಏನು ಮಾಡೋಕ್ಕಾಗಕ್ಕಿಲ್ಲ. ಆಗಿರೋ ಮದುವೆನ ಮುರಿಯೋಕ್ಕಾಗದ? ಸುಮ್ಮನೆ ಮನೆಗೆ ಕರ್ಕೊ. ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡುವಂತೆ. ಹಾಂ, ಸರಿ ಕಣ್ಬಿಡವ, ನೀನು ಹೇಳೋದು ಸರಿಯಾಗೇ ಐತೆ. ಒಳ ಕರ್ಕತಿನ ಅತ್ಲಾಗಿ ನೀ ಏನು ಮಾಡೋಕ್ಕಾಯ್ತದೆ ಅಲ್ವಾ? ಲೇ ಶಾರದಾ, ಆಗಿದ್ದಾಯ್ತು, ಹೋಗು ಆರತಿ ಮಾಡಿ ಮನೆ ತುಂಬಿಸ್ಕೊ. ಜಯಕ, ಪಾರ್ವತಕ್ಕ, ನೀವು ಹೋಗಿ ಒಂಚೂರು. ಜಯಕ, ಹೆಂಗೋ ಇವ್ರ ಮನೆ ಸಮಸ್ಯೆ ಅಂತೂ ಬಗೆಹರಿತು. ನಡಿ, ನಮ್ಮ ಮನೇಲಿ ಅದೇನೇನು ಕೆಲಸವೋ ಮಾಡ್ಕೊಳ್ಳೋಣ ನಡಿ. ನಮ್ಮ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ.